ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಒಂದೇ ಮೂಲಮಂತ್ರ ಎಂದು ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು, ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಯ್ಕೆಗೆ ಅಭ್ಯರ್ಥಿ ಸ್ಥಳೀಯರು, ಹೊರಗಿನವರು ಎಂಬುದು ವಿಷಯವಲ್ಲ. ಗೆಲುವು ಒಂದೇ ಮೂಲಮಂತ್ರ. ಇನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಸ್ಥಳೀಯ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಬೇಕೆಂಬ ಕೂಗು ಪ್ರಬಲವಾಗಿತ್ತು. ಈ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಅವರು ಮಾತನಾಡಿದ್ದು, ಈ ಹಿಂದೆ ನಮ್ಮ ಕಾರನ್ನು ತಡೆದು ಸ್ಥಳೀಯರೇ ಬೇಕು ಅಂತ ಒತ್ತಾಯ ಮಾಡಿದ್ದರು. ನನಗೆ ಇಲ್ಲಿಯವರೆಗೂ ನೀವು ಸ್ಥಳೀಯರಲ್ಲ ಅಂತ ಯಾರೂ ಕೂಡ ಹೇಳಿಲ್ಲ. ಇನ್ನು ಚಿತ್ರದುರ್ಗದ ಜನತೆ ವಿಶಾಲ ಹೃದಯದವರು, ಎಲ್ಲರನ್ನು ಒಪ್ಪಿಕೊಳ್ಳುತ್ತಾರೆ. ಈ ಹಿಂದೆ ಜಾತಿ ಧರ್ಮ ಅನ್ನದೇ ಹೊರಗಿನವರನ್ನು ಕೂಡ ಗೆಲ್ಲಿಸಿದ್ದಾರೆ. ಇನ್ನು ಅಭ್ಯರ್ಥಿ ಆಯ್ಕೆ ಕುರಿತು ವರಿಷ್ಠರ ಮಂಡಳಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಬಿಎನ್ ಚಂದ್ರಪ್ಪ ಅವರು ಸ್ಪಷ್ಟನೆ ನೀಡಿದ್ದಾರೆ. ಸರ್, ಅದು ಭಾರಿ ಆಶ್ಚರ್ಯ. ಅಂದರೆ ಅದೊಂಥರ ಗಿಮಿಕ್. ನಾವೆಲ್ಲ ಕೂತಿರ್ತೀವಿ, ಅವ್ರು ಹೆಂಗೆ ಮಾತಾಡ್ಕೊಂಡು ನಮ್ಮ ಫೋಟೋ ತೋರಿಸಿ ಹಾಕ್ಬಿಡೋದು. ಈ ರೀತಿಯ ಗಿಮಿಕ್ ಅದು ಏನೂ ಅಲ್ಲ. ನನಗೆ ಇಲ್ಲಿವರೆಗೂ ಯಾರು ನೀವು ಸ್ಥಳೀಯರಲ್ಲ ಅಂತ ಕೇಳಿಲ್ಲ. ಅವರವರೇ ಹಾಕಂತಾರೆ, ಅವರವರೇ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಬಾಧರೇ ಮಾಡಲ್ಲ. ಅದನ್ನೆಲ್ಲ ಮೀರಿ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದೆ, ಪಕ್ಷದಲ್ಲಿ ಬೆಳ್ಕೊಂಡಿದ್ದೀವಿ ನಾವು. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜನ ಭಾಳ ವಿಶಾಲ ಹೃದಯವಂತರು. ಸ್ಥಳೀಯ ಪಳಿಯ ಜಾತಿ ಕುಲ ಯಾವುದು ನೋಡಲ್ಲ. ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡನ್ನೇ ನೋಡ್ತಾರೆ. ಹಾಗಾಗಿ ಎಲ್ಲರನ್ನೂ ಒಪ್ಪಿಕೊಂಡಿದ್ದಾರೆ ಅಲ್ವರಾ. ಎಲ್ಲರನ್ನೂ ಗೆಲ್ಲಿಸಿದ್ದಾರೆ. ಜನಾರ್ದನ ಸ್ವಾಮಿಯವ್ರು ಗೆದ್ದಿದ್ದಾರೆ, ನಾರಾಯಣ ಸ್ವಾಮಿಯವ್ರು ಗೆದ್ದಿದ್ದಾರೆ, ಆಮೇಲೆ ಕೋದಂಡರಾಮಯ್ಯನವ್ರು ಗೆದ್ದಿದ್ದಾರೆ. ಅದ್ರ ಪ್ರಶ್ನೆನೇ ಉದ್ಭವಿಸಲ್ಲ. ನಮ್ಮಲ್ಲಿ ವರಿಷ್ಠ ಮಂಡಳಿ ತೀರ್ಮಾನ ತಗೊಳುತ್ತೆ ಯಾರು ಗೆಲ್ತಾರೆ. ವಿನ್ನಿಂಗ್ ಈಸ್ ದ ಕ್ರೈಟೇರಿಯಾ. ಗೆಲುವೇ ಮೂಲ ಮಂತ್ರ. ಬಸವಣ್ಣನವ್ರು ಹೇಳಿದಾರಲ್ಲ, ಇವನ್ ಯಾರವ ಇವನ್ ಗೆಲ್ಲಿಸಿದ್ರು, ಇವ ನಮ್ಮವ ಚಿತ್ರದುರ್ಗದ ಮಗನಿಗೆ ಸಹ